ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಶಾರ್ಟ್ಸ್ ನಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಒಂದು ಸೂತ್ರವನ್ನ ಹೇಳ್ಕೊಡ್ತಾ ಇದ್ದೇನೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಕೇವಲ 2 ಸೂತ್ರಗಳನ್ನು ಬಂದಿದ್ರೆ ಇಡೀ ಪಾಠವನ್ನ ಸಂಪೂರ್ಣವಾಗಿ ಸೊಲ್ಯೂಷನ್ಸ್ ಅನ್ನ ಬಿಡಿಸಬಹುದು. ಆ ಸೂತ್ರಗಳು ಯಾವುದು ಅನ್ನೋದನ್ನ ನೋಡೋಣ. ಮೊದಲನೇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇದು ಒಂದು ಸೂತ್ರ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಇನ್ನೊಂದು ಸೂತ್ರ ಕಂಸವನ್ನ ಕಂಡುಹಿಡಿಯೋದು. ವೃತ್ತಕಂಸದ ಉದ್ದವನ್ನ ಕಂಡುಹಿಡಿಯೋದು. ಉದ್ದ ಇದು ಕೂಡ ಥೀಟಾ ಡಿವೈಡ್ ಬೈ 360 ಇಂಟು 2 ಪೈ ಆರ್. ಎರಡರಲ್ಲಿ ಈ 2 ಸೂತ್ರದಲ್ಲಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ, ಇಲ್ಲಿ ಪೈ ಆರ್ ಅಂತ ಹೇಳಿದ್ರೆ 2 ಪೈ ಅನ್ನೋದು ಇಲ್ಲಿ ಮೇಲಿದ್ದಂತ 2 ನ ಮಲ್ಟಿಪ್ಲೈ ಬರುತ್ತೆ. ಈ ರೀತಿ ಈಸಿಯಾಗಿ ನೆನ್ಪಿಡ್ಬೇಕು. ಕಂಸದ ಉದ್ದವನ್ನ ಕಂಡುಹಿಡಿಯೋದು, ಇದು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋದು. ಈ 2 ಸೂತ್ರಗಳನ್ನು ಬಂದಿದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕವನ್ನ ಕಂಪಲ್ಸರಿ ಪಡೆದುಕೊಳ್ಳಿ.